ಪೋಷಕರು ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ದಾಖಲಿಸುವ ಮೂಲಕ ಕನ್ನಡ ಮಾಧ್ಯಮ ಶಾಲೆಗಳ ಬಲವರ್ಧನೆ ಮುಂದಾಗಬೇಕು ಎಂದು ಶಾಸಕ ಎಚ್.ಡಿ. ಮಂಜು ಕರೆ ನೀಡಿದರು. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಮಡುವಿನಕೋಡಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಅಂಗನವಾಡಿ ಕಟ್ಟಡವನ್ನು ಉದ್ಘಾಟಿಸಿ ಗ್ರಾಮದ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಸಾರ್ವಜನಿಕರು ಹಾಗೂ ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದ ಜನರು ಕಾನ್ವೆಂಟ್ಗಳ ವ್ಯಾಮೋಹಕ್ಕೆ ಹಾಗೂ ಆಂಗ್ಲ ಮಾಧ್ಯಮದ ಪ್ರೇಮದಿಂದ ಹೊರಬಂದು ಪ್ರಾಥಮಿಕ ಶಿಕ್ಷಣವನ್ನು ನಿಮ್ಮ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲೇ ಕೊಡಿಸಲು ಮುಂದಾಗಬೇಕು ಹಾಗೂ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ದಾಖಲು ಮಾಡುವುದರ ಮೂಲಕ ಸರ್ಕಾರಿ ಶಾಲೆಗಳು ಬಾಗಿಲು ಮುಚ್ಚುವುದನ್ನು ತಪ್ಪಿಸಿ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಮುಂದಾಗಬೇಕು ಎಂದು ಮನವಿ ಮಾಡಿದರು. ಶಾಸಕರು 20 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆಯ ಕಾಮಗಾರಿ ನಡೆಯುತ್ತಿದೆ. ಕಾಮಗಾರಿಯಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂತೆ ಗುತ್ತಿಗೆದಾರರಿಗೆ ನೋಡಿಕೊಂಡು ಒಳ್ಳೆಯ ಕೆಲಸವನ್ನು ನಿಮ್ಮ ಗ್ರಾಮಕ್ಕೆ ಮಾಡಿಸಿಕೊಳ್ಳಿ ಎಂದು ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು. ಕೃಷ್ಣರಾಜಪೇಟೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಷ್ಮಾ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ವಿದ್ಯಾವತಿ, ಸಿಡಿಪಿಒ ಕಚೇರಿಯ ಮೇಲ್ವಿಚಾರಕಿ ಶಾಂತವ್ವ, ಕಾವೇರಿ ನೀರಾವರಿ ನಿಗಮದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆನಂದ್, ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆ ಮಾಜಿ ನಿರ್ದೇಶಕ ಚಂದ್ರಶೇಖರ್, ಮಡುವಿನಕೋಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಭಿನಯ, ಮುಖಂಡರಾದ ಕಾಂತರಾಜು, ಕಿರಣ್ ಗೌಡ, ಗಂಗಾಧರ್, ಮೋಹನ್ ಗೌಡ, ರಮೇಶ್, ಸಚಿನ್, ಸತೀಶ್, ಸಾಗರ್ ಡಿ, ದೇವರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸೇರಿದಂತೆ ಮಡುವಿನಕೋಡಿ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮಡುವಿನಕೋಡಿ ಗ್ರಾಮಕ್ಕೆ ಆಗಮಿಸಿದ್ದ ಶಾಸಕ ಮಂಜು ಅವರಿಗೆ ಮುತ್ತೈದೆಯರು ಪೂರ್ಣಕುಂಭ ಸ್ವಾಗತ ನೀಡಿ ತಮ್ಮ ಗ್ರಾಮಕ್ಕೆ ಬರಮಾಡಿಕೊಂಡರು. ವರದಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಅಂಗನವಾಡಿ ಕಟ್ಟಡವನ್ನು ಹೊಸದಾಗಿ ನೂತನವಾಗಿ ನಿರ್ಮಾಣ ಮಾಡಿದಂಥ ಅಂಗನವಾಡಿ ಕಟ್ಟಡವನ್ನು ಪ್ರಾರಂಭ ಮಾಡೋದು ಮತ್ತು ಇಲ್ಲೊಂದು ಪ್ರಾರಂಭ ಮಾಡಿದ್ವಿ. ಎರಡೂ ಸಹ ಒಂದು ಸರ್ಕಾರದ ಶಿಶು ಅಭಿವೃದ್ಧಿ ಇಲಾಖೆಯ ಒಂದು ಅನುದಾನ ಮತ್ತು ಇದು ನರೇಗಾ ಕನ್ವರ್ಜೆನ್ಸ್ ಬಳಸ್ಕೊಂಡು ಮಾಡಿರೋಂಥ ಕಾರ್ಯಕ್ರಮ ಹೇಳಿದ್ರು. ಅದೊಂದು 16 ಲಕ್ಷ, ಇದೊಂದು 8 ಲಕ್ಷ ಚಿಲ್ಲರೆ. ಹಾಗೆ ಎರಡು ಕಾಮಗಾರಿನೂ ಇವತ್ತು ಸಂಪೂರ್ಣವಾಗಿ ಕೆಲಸ ಮುಗಿದಿದೆ. ಹಾಗಾಗಿ ಇವತ್ತು ಸರ್ಕಾರದ ಒಂದು ಕಾರ್ಯಕ್ರಮ ಅದನ್ನು ಉದ್ಘಾಟನೆ ಮಾಡಿದ್ದೀವಿ. ಆ ಸಂದರ್ಭದಲ್ಲೂ ಸಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು, ಇಲ್ಲೂ ಸಹ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮದ ಮುಖಂಡರು ಕೂಡ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಸರ್, ಶಿಕ್ಷಣ ಇಲಾಖೆ ಸಾಕಷ್ಟು ಅನುದಾನಗಳು ತಂದು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರಿ ಶಾಲೆಗಳು ತಾಲೂಕುಗಳು ಕೂಡ ಸಾಕಷ್ಟು ಮುಚ್ಚುತ್ತಾ ಇದೆ ಅನ್ನೋ ಆರೋಪ ಇದೆ. ಇದಕ್ಕೇನು ಕಾರಣವಿದೆ? ಈಗ ತಮಗೆ ಗೊತ್ತಿರೋ ಹಾಗೆ ಪೋಷಕರಲ್ಲೂ ಸಹ ಇಂಗ್ಲೀಷ್ ವ್ಯಾಮೋಹ ಜಾಸ್ತಿ ಆಗ್ತಾಯಿದೆ. ಸರ್ಕಾರವೂ ಸಹ ಹಿಂದೆ ನಮ್ಮ ಕುಮಾರಣ್ಣವರು ಚುನಾವಣಾ ಪೂರ್ವದಲ್ಲಿ ಒಂದು KPSC ಶಾಲೆ ಕಾನ್ಸೆಪ್ಟ್ ಇಟ್ಕೊಂಡಿದ್ದು. ಏನು ಯಾವುದೇ ಒಂದು ಖಾಸಗಿ ಶಾಲೆ ಏನಿದೆ ಅದೆಲ್ಲ ಅಲ್ಲಿ ಬರಲುವಂಥ ಮೂಲಭೂತ ಎಲ್ಲ ಸೌಕರ್ಯಗಳು ಒಳಗೂಡಿ ಗ್ರಾಮ ಪಂಚಾಯತ್ ಹಂತದಲ್ಲಿ ಒಂದು ಹೈಟೆಕ್ ಶಾಲೆನ ನಿರ್ಮಾಣ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ದು. ಅದೇ ಕಾನ್ಸೆಪ್ಟು ಅದಕ್ಕಿಂತ ಪೂರ್ವದಲ್ಲೇ 1-2-3 ಶಾಲೆಗಳಾಗಿದೆ. ಇವತ್ತು ನಮ್ಮ ತಾಲೂಕಿನಲ್ಲೂ ಸಹ ತಾಲೂಕಿನ ಶತಮಾನೋತ್ಸವ ಒಂದು 100 ವರ್ಷ ತುಂಬಿರುವಂಥ ಒಂದು ಶಾಲೆ ಏರ್ಪೋರ್ಟ್ನ ಹೃದಯ ಭಾಗದಲ್ಲಿದೆ. ಅಲ್ಲೂ ಸಹ 2019 ಪೂರ್ವದಲ್ಲಿ 156-160 ಮಕ್ಕಳಿತ್ತು. KP ಕರ್ನಾಟಕ ಪಬ್ಲಿಕ್ ಶಾಲೆ ಮಾಡಿದ್ಮೇಲೆ ಏನು ಒಂದು ಮಕ್ಕಳಿಗೆ ಕಲಿಕೆಗೆ ಬೇಕಾದಂಥ ಎಲ್ಲ ಮೂಲಭೂತವಾದ ಸೌಕರ್ಯಗಳನ್ನ ಒದಗಿಸ್ಕೊಟ್ಟ ನಂತರ ಅದು ಇವತ್ತು 2500-600 ಮಕ್ಕಳಾಗಿದೆ. ಅದಕ್ಕೆ ಪೋಷಕರು ಸಹ ಸರ್ಕಾರದಿಂದ ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯಗಳು ಕೊರತೆ ಆದ ಸಂದರ್ಭದಲ್ಲಿ ನಾವು ವಂತಿಗೆ ರೂಪದಲ್ಲಿ, ದಾನದ ರೂಪದಲ್ಲಿ ಕೊಟ್ಟು ಶಾಲೆ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಆ ಒಂದು ಕಾನ್ಸೆಪ್ಟು ಎಲ್ಲ ಪಂಚಾಯತ್ ಮಟ್ಟದಲ್ಲೂ ಆಗಬೇಕು. ಈ ಸರ್ಕಾರಿ ಶಾಲೆ ಬಹುತೇಕ ಈ ಒಂದು ಪೋಷಕರು ಸಹ ಇಂಗ್ಲೀಷ್ ಮಕ್ಕಳ ಸರ್ಕಾರದ ಒಂದು ಕಾರ್ಯಕ್ರಮ SCP TSPನಲ್ಲಿ ಇಲ್ಲಿಗೆ ಒಂದು 10 ಲಕ್ಷ ಅನುದಾನ ಹಾಕಿದ್ರು. ಆ ಸಂಬಂಧ ಬುದ್ಧಿ ಪೂಜೆ ಮಾಡಿದ್ದೀವಿ. ಲ್ಯಾಂಡ್ ಆರ್ಮಿ ಮುಖಾಂತರ ಏಜೆನ್ಸಿ ಲ್ಯಾಂಡ್ ಆರ್ಮಿ ಸ್ಥಳೀಯ ಗುತ್ತಿಗೆದಾರರಿಗೆ ಮುಖಾಂತರ ಕೆಲಸ ಮಾಡ್ತಾರೆ. ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳಿ. ಇನ್ನು ಮುಂದಿನ ಕೆಲಸ ಆ ಕಡೆ ಬಾಕ್ಸ್ ಲೈನ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ ರೋಡ್ ಕಂಪ್ಲೀಟ್ ಮಾಡ್ತೀವಿ.